ಹಾಯ್ ಗೈಸ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನೋಡಿರ್ತೀರಾ, ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ವಿಸಿಟ್ ಮಾಡಿದ್ದೆ. ಹಾಗೆ ಅವ್ರ ಲಾಫ್ಟ್ ಕೂಡ ಎಲ್ಲ ತೋರಿಸ್ಕೊಟ್ಟೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಗೈಸ್ ವೀಡಿಯೋಸಲ್ಲಿ. ಮತ್ತು ಇನ್ನೊಂದು ಬೇಜಾರಾಗ್ತಲ್ಲ ಅಂದ್ಕೊಳ್ಳಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ವೀಡಿಯೋದಲ್ಲಿ. ಒಳ್ಳೆ ವ್ಯೂಸ್ ತೋರಿಸ್ತಾ ಇದ್ದೀರಾ, ಒಳ್ಳೆ ಸಪೋರ್ಟ್ ತೋರಿಸ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ತೋರಿಸ್ತೀರಿ. ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ವೀಡಿಯೋ ನೋಡಬೇಕಾದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಹೈಪ್ ಅಂದ್ಬಿಟ್ಟು ದಯವಿಟ್ಟು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಒಂದ್ಸಲಿ ಹೈಪ್ ಮಾಡಿ, ಓಕೆನಾ? ಹೈಪ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ 360 ಸಮಥಿಂಗ್ ಬರುತ್ತೆ ಸ್ಕೋರು. ಅದನ್ನ ಟ್ಯಾಪ್ ಮಾಡಿ. ಇದರಿಂದ ಸ್ವಲ್ಪ ಚಾನಲ್ನ ಪಾಪಪ್ ಮಾಡೋಕ್ಕೆ ಸ್ವಲ್ಪ ನಮಗೆ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಯಾಕಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯೇ ನಮ್ಮ ಚಾನಲ್ ಸ್ವಲ್ಪ ಡೌನಲ್ಲಿ ನಡೀತೈತೆ ಇವಾಗ ಓಕೆನಾ. ಅಟ್ ಪ್ರೆಸೆಂಟ್ ಡೌನಲ್ಲಿ ನಡೀತಾ ಇದೆ. ಯಾಕಂತಂದರೆ ರೆಗ್ಯುಲರ್ ವೀಡಿಯೋಸ್ನ ಬಿಡ್ತಾ ಇದ್ದಿಲ್ಲ, ಅದರಿಂದ ಒಂದೇ ರೀಸನು. ಸೊ ಇವಾಗ ರೆಗ್ಯುಲರ್ ವೀಡಿಯೋಸ್ ಬಿಡ್ತಾ ಇದ್ದೀನಿ. ನೀವೆಲ್ಲರೂ ಒಂದೊಂದು ಹೈಪ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ಏನೋ ಒಂದು ನಿಮ್ಮ ಇಷ್ಟ ಬಂದಿದ್ದು ಕಮೆಂಟ್ ಹಾಕ್ರಿ. ಒಂದು ಹಾರ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಬಿಡ್ರಿ. ಎಲ್ಲರೂ ಕಮೆಂಟ್ ಮಾಡಿರಿ, ಮರೆಯೋಕೆ ಹೋಗ್ಬಿಡಿ. ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿರಿ, ಓಕೆನಾ? ಹಾಗೆ ಲೈಕ್ ಬಟನ್ನು, ವೀಡಿಯೋ ಇಷ್ಟ ಆದರೆ ಲೈಕು ಕೂಡ ಮಾಡಿರಿ, ಓಕೆನಾ? ಮರೆಯೋಕೆ ಹೋಗ್ಬಿಡಿ ಗೈಸ್. ಈ ಮೂರು ಹೈಪ್ ಮಾಡೋದು ಮತ್ತು ಒಂದು ಕಮೆಂಟ್ ಹಾಕೋದು, ಹಾಗೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡಿ. ಇದರಿಂದ ಚಾನಲ್ ಗ್ರೋ ಆಗೋಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾನು ಇನ್ನೇನು ಹೇಳಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿದ್ದೆ, ಅವ್ರೊಂದು ಅಕ್ಕಿ ಕೊಟ್ಟರು ಅಂದ್ಬಿಟ್ಟು. ಸೊ ಅಕ್ಕಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಹಾಗೆ ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಅಕ್ಕಿ ಕೊಟ್ಟಿದ್ದಕ್ಕೆ, ಮನೆಯವ್ರಿಗೆ ಕರೆದು ಅಕ್ಕಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಜನ ಕರಿತಾ ಇದ್ದೀರಾ, ತುಂಬ ಜನ ಹೇಳ್ತಾ ಇದ್ದೀರಾ ಬನ್ನಿ ಅಂದ್ಬಿಟ್ಟು. ತುಂಬ ದೂರದಿಂದ ಕರಿತಾ ಇದ್ದೀರಾ, ಬಟ್ ಅಷ್ಟು ದೂರ ಎಲ್ಲ ಬರೋಕ್ಕೆ ಪಾಸಿಬಲ್ ಇಲ್ಲ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಆದರೆ ನಾನು ಪಕ್ಕ ಬಂದೇ ಬರ್ತೀನಿ ಗೈಸ್, ಓಕೆನಾ? ಅಕ್ಕಿ ಹೆಂಗೈತೆ ಎಲ್ಲ ಕೂಡ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅಕ್ಕಿನ ನಿಲ್ಲಿಸಿ ಅಕ್ಕಿನ ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಸೊ ಲಾಫ್ಟ್ ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಹಾಗೆ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತೀನಿ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮಿನಿ ವ್ಲಾಗ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಲೆವೆಲ್ ಓಡ್ತಾಯಿದೆ. ಹಂಗೆ ನೆಕ್ಸ್ಟ್ ಲೆವೆಲ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಣ. ಈ ಫಾಲೋವರ್ಸ್ ಏನಿದೆ ಅದು ಇನ್ಸ್ಟಾಗ್ರಾಮಲ್ಲೂ ಕೂಡ ಗೇನ್ ಮಾಡ್ಕೊಳ್ಳೋಣ ಅಂತ ನನ್ನ ಆಸೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಜಾಸ್ತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ನೀವು ಮಾಡಲ್ಲ ಅಂತ ಗೊತ್ತು. ಇಷ್ಟಪಟ್ಟರೆ ಮಾಡಿ ಗೈಸ್, ಓಕೆನಾ? ಬನ್ನಿ ನಾವು ಡೈರೆಕ್ಟ್ ಟಾಪಿಕ್ ಕಡೆ ಹೋಗ್ಬಿಡೋಣ. ಯಾವ್ದು ಅಕ್ಕಿ ಕೊಟ್ಟರು ಎಲ್ಲದೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಕ್ಕಿ ಹೆಂಗೈತೆ ಎಲ್ಲ ಹೇಳ್ತೀನಿ. ಸೊ ಬನ್ನಿ, ಅಕ್ಕಿನ ಇಟ್ಕೊಂಡು ಸಿಗ್ತೀನಿ. ಸೊ ಗೈಸ್, ಇದೇ ಅಕ್ಕಿ ನಮಗೆ ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಸೊ ಒಳ್ಳೆ ಅಕ್ಕಿನೇ ಕೊಟ್ಟವ್ರೆ. ಅಂಥ ಅಕ್ಕಿ ಏನೋ ಕೊಟ್ಟವ್ರೆ. ಹಂಗೆ ನಾನು ಹೇಳಿದ್ದೆ ನಿಮಗೆ, ಫಸ್ಟ್ ಹೇಳಿದ್ದೆ ಯಾವುದನ್ನ ಅಕ್ಕಿ ಕೊಡ್ರಿ ನಾನು ಕಣ್ಣು ಮುಚ್ಕೊಂಡು ತೊಗೊತೀನಿ ಅಂತ. ಅವರು ಒಳ್ಳೆ ಅಕ್ಕಿ ಕೊಟ್ಟವ್ರೆ ಒಂದು. ಈ ಅಕ್ಕಿ ಬಂದ್ಬಿಟ್ಟು ರೋಷನ್ನು. ಸೊ ನೋಡಿ ಅಕ್ಕಿನ, ಮತ್ತು ರೋಷನ್ ಇದ್ದಿದ್ದಿಲ್ಲ ಹಂಗಂತ. ರೋಷನ್ ಒಂದೇ ಒಂದು ಯಾವುದೋ ಒಂದು ಇತ್ತು ರೋಷನ್ನು, ಬಟ್ ಇನ್ನೊಂದು ರೋಷನ್ ಸಿಕ್ತು. ಸೊ ರೋಷನ್ ವಿಂಗ್ ಪ್ಯಾಟ್ರನ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಇದೆ ವಿಂಗ್ಸು, ಎರಡು ಸೈಡ್ ವಿಂಗ್ಸ್ ತೋರಿಸ್ತೀನಿ. ಸೊ ಹಾಗೆ ಕಣ್ಣು ತೋರಿಸ್ಕೊಡ್ತೀನಿ ನೋಡಿ. ಅಯ್ಯಯ್ಯಯ್ಯ, ಒದ್ಲಾಡದು ಗುರು. ಅವಾಗ ಸ್ವಲ್ಪ ಹಿಂಗೆ ಮಸಾಜ್ ಮಾಡಬೇಕು ಅದಕ್ಕೆ. ಹಿಂಗೆ ಮಾಡಿ ಹಿಂಗೆ ಹಿಡ್ಕೊಂಡ್ರೆ ಮಸ್ತಾಗಿ ತೋರಿಸುತ್ತೆ. ಸೊ ಈ ಅಕ್ಕಿ ಕೊಟ್ಟಿದ್ದಾರೆ. ಇದು ಮೇ ಬಿ ಒಂದು 6-7 ಕಳ್ಳಿ ಪಟ್ಟ ಅನಿಸುತ್ತೆ. ಇನ್ನೂ ಇದು ಅಷ್ಟು ಆಗಿಲ್ಲ ಅಕ್ಕಿ ಪಟ್ಟನೇ. ಒಳ್ಳೆ ಪಟ್ಟ ಕೊಟ್ಟವ್ರೆ. ಸೊ ಈ ಅಕ್ಕಿದು ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ತೋರಿಸ್ಕೊಡ್ತೀನಿ ನೋಡಿರಿ. ಸ್ಟ್ಯಾಂಡಿಂಗ್ ಪೊಸಿಷನ್ ನಿಮ್ಗೆ ಬೇಡ ಗೊತ್ತಿಲ್ಲ. ಅಕ್ಕಿನ ಒಂದ್ಸಲಿ ಬಿಟ್ಟು ತೋರಿಸ್ತೀನಿ ನೀಟಾಗಿ, ಓಕೆನಾ? ನೋಡಿ, ಇದೇ ಅಕ್ಕಿ ನನ್ನ ಸಬ್ಸ್ಕ್ರೈಬರ್ ನಾನು ಕೊಟ್ಟಿದ್ದು. ಸೊ ನಮ್ಮದ್ರಲ್ಲೂ ಗೊತ್ತು, ನನಗೂ ಗೊತ್ತು, ನಮ್ಮದ್ರಲ್ಲೂ ತುಂಬ ಜನ ಒಳ್ಳೊಳ್ಳೆ ಶೋಕ್ದಾರ್ಗಳಿದ್ದೀರಾ. ಒಳ್ಳೊಳ್ಳೆ ಶೋಕ್ದಾರ್ಗಳು ಅಕ್ಕಿ ನೋಡಿದ್ರೆ ಅಕ್ಕಿ ಬಗ್ಗೆ ಕಂಡುಹಿಡಿಯೋ ಶೋಕ್ದಾರ್ಗಳು ತುಂಬ ಜನ ಇದ್ದೀರಾ ಅಂತ. ಯಾರ್ಯಾರೆಲ್ಲ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಅಕ್ಕಿ ಹಿಂಗಿದೆ ಅಂದ್ಬಿಟ್ಟು. ಪರ್ಸ್ನಲಿ ನನಗಿಷ್ಟ ಆಯಿತು ಅಕ್ಕಿ. ಇನ್ಯಾರ್ಯಾರಿಗೆ ಇಷ್ಟ ಆಯಿತು ಇಲ್ಲ ನನಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಅಕ್ಕಿ ಇಷ್ಟ ಆಯಿತು ಅಕ್ಕಿ ಬಗ್ಗೆ ಕಮೆಂಟ್ ಹಾಕಿ. ಹಾಗೆ ಅಕ್ಕಿ ಹೆಂಗಿದೆ ಅಂತ ನಿಮ್ಮ ಇಷ್ಟ, ಕಮೆಂಟ್ ಹಾಕಿ, ಓಕೆನಾ? ಸೊ ಅಕ್ಕಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಗೊತ್ತಿಲ್ಲ, ಅದೆಲ್ಲ ನನಗನ್ಸಂಗೆ ಅಕ್ಕಿ ಚೆನ್ನಾಗೈತೆ. ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ. ಅದು ಚೆನ್ನಾಗಿರಲಿ ಬಿಡಲಿ, ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ. ಯಾಕಂತಂದರೆ ನಾನು ಕೇಳಿದ್ದೆ, ಕರ್ದು ಕೊಟ್ಟಿದ್ದಾರೆ, ಮನೆ ಗಂಟ ಕರೆದ್ಬಿಟ್ಟು ಅಕ್ಕಿನ ಕೊಟ್ಟಿದ್ದಾರೆ. ಅದರಿಂದ ಅಕ್ಕಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಗೈಸ್, ಓಕೆನಾ? ಸೊ ಇನ್ನು ಕರೀತಾ ಇರೋರ ಮನೆಗೆ ಹೋಗಬೇಕು. ಸೊ ಆದಷ್ಟು ಬೇಗ ನಿಮಗೂ ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ನಾವು ಒಳ್ಳೊಳ್ಳೆ ವೀಡಿಯೋಸ್ ತರೋಣ ಇನ್ಮೇಲಿಂದ. ಸೊ ಆಲ್ರೆಡಿ ತರ್ತಾಯಿದ್ದೀವಿ. ಇನ್ನೂ ಸಪೋರ್ಟ್ ಇದೇ ಥರ ಇದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ತರ್ತೀನಿ. ಹಾಗೆ ನಿಮ್ಗೆ ಇನ್ನೊಂದು ಚಿಕ್ಕ ಅಪ್ಡೇಟ್ ಕೊಡ್ತೀನಿ. ಲಾಸ್ಟ್ ಗಂಟೆ ನೋಡ್ತಿದ್ದವ್ರಿಗೆ ಮಾತ್ರ ಈ ಅಪ್ಡೇಟ್ ಸಿಕ್ಕುತ್ತೆ. ಯಾರು ಲಾಸ್ಟ್ ಗಂಟೆ ನೋಡ್ತಾಯಿದ್ದೀವಿ ಅಂತ ಕಮೆಂಟ್ ಹಾಕಿ. ಸೊ ಏನಪ್ಪ ಅಂತಂದರೆ, ಮೇಲೆ ಟೆರಸಲ್ಲಿ ಇಟ್ಟಿರೋದ್ರಿಂದ ನಮಗೆ ಲೈಟ್ನ ಅವಶ್ಯಕತೆ ತುಂಬ ಬೇಕಾಗುತ್ತೆ. ಸೊ ಓಕೆನಾ? ಲಾಸ್ಟ್ ಟೈಮೆಲ್ಲ ನಾನು ಇಟ್ಟಾಗ ರಿಂಗ್ ಲೈಟ್ ಅದು ಇದು ವ್ಯವಸ್ಥೆಗಳು ಏನೇನೋ ಮಾಡ್ಕೊಂಡಿದ್ದೆ, ಬಟ್ ಅವೆಲ್ಲ ವರ್ಕೌಟ್ ಆಗೋಲ್ಲ, ನನಗೂ ಕೂಡ ಗೊತ್ತು ಚೆನ್ನಾಗಿ. ಹಾಗೆ ನಾವು ಇವಾಗ ಒಂದು ಬೇರೆ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಆ ಪ್ಲ್ಯಾನ್ನ ಏನಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಜಸ್ಟ್ ನಿಮ್ಗೆ ಹೇಳ್ತೀನಿ ನೋಡಿರಿ. ಲಾಫ್ಟ್ ಒಳಗಡೆ ಅಂದರೆ ದಾವಡಿ ಗೂಡು ಒಳಗಡೆ, ಸೊ ಆ ಗೂಡು ಒಳಗಡೆ ಬಲ್ಪ್ಗಳನ್ನ, ಚಿಕ್ಕ LED ಬಲ್ಪ್ಗಳನ್ನ ಫಿಕ್ಸ್ ಮಾಡಿಬಿಟ್ಟು ಅಕ್ಕಿಗೆ ನೈಟ್ ಹೊತ್ತು ಕೂಡ ನಾವು ಇನ್ ಕೇಸ್ ಇವಾಗ ನಾವು ನೋಡಿ ಬೆಳಗ್ಗೆಯಿಂದ ನಾವು ಬಿಸಿ ಇದ್ರಿ ಅಂದ್ಬಿಟ್ರೆ ನೈಟ್ ಬರಬೇಕಾಗುತ್ತೆ ಮೇವಕ್ಕೋಸ್ಕರ. ಸೊ ಇನ್ ಕೇಸ್ ಏನಾರ ನಮ್ಗೆ ಆ ಥರ ಟೈಮ್ ಬಂತು ಅಂತಂದರೆ
ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು ಅಕ್ಕಿಗಳು ಆರಾಮಾಗಿ ಮೇವು ತಿನ್ಕೊಬೇಕು. ಆ ಥರ ಫೆಸಿಲಿಟಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಗಿದೆ ಫುಲ್ಲು. ಸೊ ಈ ಗೂಡಿಗೆ ಮಾಡೋದ ಅಥವಾ ತರ್ತೀವಲ್ವ ಹೊಸ ಗೂಡು, ಆ ಗೂಡಿಗೆ ಮಾಡೋದು ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ. ಬಟ್ ಹೊಸ ಗೂಡು ಅಂತೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ಈ ಗೂಡಿಗೆ ಮಾಡೋದ ಆ ಗೂಡಿಗೆ ಮಾಡೋದ ಅಂದ್ಬಿಟ್ಟು ಫಿಕ್ಸ್ ಆಗಿಲ್ಲ. ಬಟ್ ನನ್ನ ಟ್ರೈ ಏನಂತ ಅಂತಂದರೆ ಇವಾಗ ಈ ಗೂಡಿಗೆ ಟ್ರೈ ಮಾಡೋಣ, ಹೆಂಗೆ ಬರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಮತ್ತು ನಾವು ಯಾವ ಥರ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗುತ್ತಾ ಇಲ್ಲ. ಯಾಕಂತಂದರೆ ನಾವು ಔಟ್ಸೈಡ್ ಇಟ್ಟಿರೋದ್ರಿಂದ ಮಳೆ ಅದು ಇದು ಎಲ್ಲ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಇವಾಗ ಲೈಟ್ ಇಟ್ಟ ಮೇಲೆ ಎಲೆಕ್ಟ್ರಿಕ್ ವಸ್ತು ಅಂತ ಅಂದಮೇಲೆ ಮಳೆ ಬಂದರೆ ಅದು ಕಂಪ್ಲೀಟ್ ಏನೋ ನೀರಿಗೆ ಬಿದ್ದರೆ ವೇಸ್ಟ್ ಅಲ್ವಾ. ಸೊ ಅದರಿಂದ ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದೀನಿ. ಒಂದ್ಸಲಿ ಇದಕ್ಕೆ ಮಾಡಿ ಟ್ರೈ ಮಾಡಿಬಿಟ್ಟು ಆಮೇಲೆ ದೊಡ್ಡ ಗೂಡಿಗೆ ಮಾಡೋಣ ಅನ್ನೋದು ನನ್ನ ಒಪಿನಿಯನ್ನು. ನಿಮಗೇನು ಅನಿಸುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ, ಓಕೆನಾ. ನಾನು ಅದನ್ನ ನೋಡ್ತೀನಿ. ನಿಮ್ಗೇನೇನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ. ಸೊ ಮೇ ಬಿ ನಾನು ಸಬ್ಸ್ಕ್ರೈಬರ್ ಕೊಟ್ಟಿರೋಕ್ಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇವಾಗಲೂ ಗೊತ್ತು ತುಂಬ ಜನ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಬಟ್ ಡೈಲಿ ವೀಡಿಯೋಸ್ ನೋಡ್ತಾ ಇರ್ತೀರಾ, ಡೈಲಿ ಚೆಕ್ ಮಾಡ್ತಾ ಇರ್ತೀರಾ ಚಾನಲ್ನ, ಬಟ್ ಸಬ್ಸ್ಕ್ರೈಬ್ ಮಾಡಿರಲ್ಲ. ಆ ಥರ ಏನಕ್ಕೆ ಮಾಡ್ತೀರಾ? ಡೈಲಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾರಿಗೂ ₹1 ಏನು ವೇಸ್ಟ್ ಇಲ್ಲ. ಏನೋ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿದ್ದೆ ಟೇಕ್ ಕೇರ್ ಗೈಸ್, ಬಾಯ್.